ಅಂದ್ರೆ ಈಗ ರಾಜಣ್ಣವ್ರು ಹೇಳ್ತಾರೆ, ಅಂದ್ರೆ ಕಾವಿ ತೊಟ್ಟು ಏನೋ ಮಾತಾಡ್ಬಿಡ್ತಾರೆ, ನಾನು ನಾಳೆ ಸಹ ಕಾವಿನ ತೊಡ್ತೀನಿ, ಅವರ ಸ್ಥಾನವನ್ನ ಬಿಟ್ಕೊಡ್ತಾರಾ ನನಗೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಬಿಟ್ಕೊಡ್ತೀವಿ ಅಂತ ನಾವು ಹೇಳಿ, ಬರಲಿ ಅವರು ಕಾವಿ ತೊಟ್ಕೊಂಡು ಬರಲಿ, ಬಿಟ್ಕೊಡ್ತೀವಿ. ಅವ್ರು ಕಾವಿ ತೊಡೋದು ದೊಡ್ಡದು, ತೊಟ್ಕೊಂಬಂದ್ರೆ ಬಿಟ್ಕೊಡ್ತೀವಿ. ಅಂದ್ರೆ ಈಗ ಹೈಟೆಕ್ ಸ್ವಾಮಿಗಳು ಎಲ್ಲೋ ಕೂತ್ ಏನೇನೋ ಮಾತಾಡ್ತಾರೆ, ಬೆವರಿಲ್ದ್ರೆ ಸಂಪಾದನೆ ಮಾಡ್ತಾರೆ, ಬಿಟ್ಟಿ ಸಲಹೆಗಳನ್ನ ಕೊಡ್ತಾರೆ ಅನ್ನೋದು ಮಾತನ್ನು ಕೂಡ ಹೇಳಿರುವಂತದ್ದು ಅವರು. ಅಂದ್ರೆ ಹೈಟೆಕ್ ಸ್ವಾಮಿಗಳು ಏನು, ಹೈಟೆಕ್ ಸ್ವಾಮೀಜಿಗಳು ಎಲ್ಲೋ ಕೂತ್ಕೊಂಡು ಬಿಟ್ಟಿಯಾದಂತಹ ಸಲಹೆಗಳನ್ನ ಕೊಡ್ತಾರೆ, ಬೆವರು ಸುರಿಸದೆ ಸಂಪಾದನೆ ಮಾಡಿ ಸಲಹೆಗಳನ್ನ ಕೊಡ್ತಾರೆ ಅಂತ. ನನಗೆ ಅರ್ಥ ಆಗಲಿಲ್ಲ ನೀವು ಹೇಳಿದ್ದನ್ನು, ಈ ಪಾಯಿಂಟು ನನಗೆ ಅರ್ಥ ಆಗಲಿಲ್ಲ. ಸ್ವಾಮೀಜಿ ರಾಜಣ್ಣ ಅವ್ರು ಹೇಳ್ತಾರೆ, ಅವ್ರು ಈಗ ಕೆಲವು ಸ್ವಾಮೀಜಿಗಳು ಹೈಟೆಕ್ ಆಗ್ಬಿಟ್ಟಿದ್ದಾರೆ, ಫುಲ್ಲು ಹೈ ಪ್ರೊಫೈಲ್ ಸ್ವಾಮೀಜಿಗಳಾಗಿದ್ದಾರೆ, ಅವ್ರು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಗೊತ್ತಾಗೋದಿಲ್ಲ, ಅವ್ರ ಉದ್ದೇಶ ಏನಿರುತ್ತೆ ಅಂತ ಗೊತ್ತಾಗಲ್ಲ, ಎಲ್ಲೋ ಕೂತ್ಕೊಂಡು ಒಂದು ಸಲಹೆಗಳನ್ನ ಕೊಡ್ತಾರೆ, ಬೆವರು ಸುರಿಸದೇನೆ ಆದಾಯ ಮೂಲನ ಹುಡ್ಕೊಂಡು ಈ ತರ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹಾಗೆ ನಮ್ದು ಆ ಥರ ಏನಿಲ್ಲ. ನಾವು ವೈಯಕ್ತಿಕವಾಗಿ ಈ 3 ಅಂಶ ನಮ್ಮ ಮನಸ್ಸಿನಲ್ಲಿದ್ದದ್ದನ್ನು ನಾವು ಹೇಳಿದ್ದು. ನಾವು ಹೈಟೆಕ್ ಸ್ವಾಮಿ ಅಲ್ವೇ ಅಲ್ಲ. ನೋಡಿದ್ರೆ ಗೊತ್ತಾಗ್ತದೆ, ನೀವು ಹೈಟೆಕ್ಕಾ ಇಲ್ಲ ಆರ್ಡಿನರಿನಾ ಏನು ಅಂತ ನಿಮಗೂ ಗೊತ್ತಾಗ್ತದೆ. ಆದ್ದರಿಂದ ನಾವು ಹೈಟೆಕ್ಕು ಅದು ಇದು ಅದೆಲ್ಲ ಏನಿಲ್ಲ. ರಾಜಣ್ಣವ್ರಿಗೂ ಆಗಲಿ, ನಾವು ನಮ್ಮ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರು 2-3 ವರ್ಷದಿಂದಲೂ ನಮ್ಮ ಮನಸ್ಸಿನಲ್ಲಿದೆ, ಈಗಲೂ ಇದೆ. ಅವರು ದೇವ್ರ ಕೃಪೆಯಿಂದ CM ಆದರೆ ಒಳ್ಳೆಯದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಅಂದ್ರೆ ಈ ಬಾರಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ CR ಮಂಜುನಾಥ್ ಅವರು ಗೆಲ್ಲೋದಕ್ಕೆ, ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಸೋಲೋದಕ್ಕೆ ತಾವು ಕಾರಣ ಅನ್ನೋ ರೀತಿಯಾಗಿ ಹೇಳಿರುವಂಥದ್ದು ರಾಜಣ್ಣ ಅವರು. ಹೇಗೆ ಆ ಥರ ನಮ್ದೇನಿಲ್ವಲ್ಲ. ಈಗ ಮಟ್ಟಕ್ಕೆ ನೀವಾಗಲಿ ಅವರಾಗಲಿ ಯಾರು ಬಂದರೂ ನಾವು ಅವ್ರಿಗೆ ಆಶೀರ್ವಾದ ಮಾಡೋದು ನಮ್ಮ ಸಾಧುಗಳದ್ದು ಸಂಪ್ರದಾಯ. ಅದರಂತೆ ಅವರು ಡಾಕ್ಟ್ರು ಬಂದಿದ್ದರು, ಅವ್ರಿಗೆ ಆಶೀರ್ವಾದ ಮಾಡೋದು, ಬೇರೆಯವ್ರು ಬಂದಿದ್ದರು ಅವ್ರಿಗೆ ಆಶೀರ್ವಾದ ಮಾಡೋದು. ಹಾಗೆ ಯಾರು ಬಂದ್ರೂ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಹೇಳ್ತೀವಿ.